ಬದುಕು ಜಟಕ ಬಂಡಿ. ನೆಲೆಸಿದ ಮೇಲೆ ಸುಮಾರು 7 ವರ್ಷಗಳಲ್ಲಿ ಒಂಥರ ರಾಕೆಟ್ ತರ ಮೇಲಕ್ಕೆ ಹೋಗಿದ್ದೀರಿ. ಮೀಟಿಯಾರಿಕ್ ರೈಸ್ ಅಂತ ಹೇಳ್ತಾರಲ್ಲ, ಹಾಗೆ ರಾಕೆಟ್ ತರ ನೀವು ಅಂದ್ರೆ ನಿಮ್ಮ ಐ ಥಿಂಕ್ ನಿಮ್ಮ ಬೆಳವಣಿಗೆ ಅನ್ನೋದು ಬಹಳ ಬೇಗ ಆಗಿದೆ, ನಿಮ್ಮದು ಮತ್ತು ನಿಮ್ಮ ಆಶ್ರಮದ್ದು. ಈ ಸ್ಕ್ಯಾಂಡಲ್ಗೆ ಅದೇ ಕಾರಣ ಅನ್ಸುತ್ತಾ? I wanted to define that word growth or going up. ಮೇಲೆ ಇರೋದು ಕೆಳಗಿಳಿಯೋದು ಅನ್ನೋದರಲ್ಲಿ ಯಾವ ಅರ್ಥವೂ ಇಲ್ಲ. ನನ್ನ ಬಳಿ ಒಂದಿಷ್ಟು ಬಲವಾದ ಅನುಭವಗಳಿವೆ, ಅವನ್ನ ಹಂಚ್ಕೋತಾ ಇದ್ದೀನಿ ಅಷ್ಟೇ. ಇದ್ರ ಮೂಲಕ ಸಾವಿರಾರು ಜನರಿಗೆ ಮಾನಸಿಕ ದೈಹಿಕವಾಗಿ ಕಾಯಿಲೆ ವಾಸಿಯಾಗದೆ ಉಪಯುಕ್ತ ಅಂಗಗಳು ಅನಿಸುತ್ತೆ. ಅದನ್ನೇ ಸಾಮಾನ್ಯ ಜನ ಬೆಳವಣಿಗೆ ಅಂತಿದ್ದಾರೆ ಅಷ್ಟೇ. ನನ್ನ ಹಿಂದೆ ಪಿತೂರಿ ನಡೆದಿದೆ, ಬಹಳ ಯೋಜಿತವಾಗಿ ನಡೆದಿದೆ. ಒಳಹೊಕ್ಕು ಸತ್ಯವನ್ನ ಕಂಡುಹಿಡಿಯುವಷ್ಟು ವ್ಯವಧಾನ ಕೂಡ ಮನುಷ್ಯನಿಗೆ ಇಲ್ಲ ಅಂದ್ರೆ ಏನ್ ತೋರಿಸಿದ್ರು ಹೇಳಿದ್ರು ನಂಬದೆ ಇದನ್ನೇ ನನ್ನ ಅವನತಿ ಅಂದ್ಕೊಂಡ್ರೆ ಹೇಗೆ? ನನ್ನ ಕಡೆಯಿಂದ ಹೇಳ್ತೀನಿ, ನಾನು ಬಿದ್ದೂ ಇಲ್ಲ ಎದ್ದೂ ಇಲ್ಲ. When I started sharing it, ಕಮಲದ ಹೂ ಅದ್ರ ಪಾಡಿಗೆ ಅದು ಅರಳುತ್ತೆ, ಅದಕ್ಕೆ ಯಾವ ಪ್ರಚಾರದ ಅವಶ್ಯಕತೆಯೂ ಇಲ್ಲ. ಹಾಗೆ ನನಗೂ ಕೂಡ ಸಾರ್ವಜನಿಕ ಸಂಪರ್ಕ ಇಲಾಖೆ ಇಲ್ಲ ನನ್ನ ಬಗ್ಗೆ ಹೇಳ್ಕೊಳ್ಳೋದಕ್ಕೆ. ನಾನು ಮಾಡ್ತಿರೋದೆಲ್ಲ ನನ್ನ ಸಮಾಧಾನಕ್ಕೆ. ಲೆನಿನ್ ಬಗ್ಗೆ ವ್ಯಕ್ತಿಯಾಗಿ ಏನ್ ಹೇಳ್ತತೆ, ಜೊತೆಗೆ ಅವನಲ್ಲಿರೋ ಈ ಕಲ್ಮಶವನ್ನ ನೀವ್ ಯಾಕೆ ಆವಾಗ ಗುರುತಿಸ್ಲಿ? I am a person who allows every. ನಾನು ಎಲ್ಲರನ್ನೂ ಹತ್ತಿರ ಕರೆಯುವಂತಹ ವ್ಯಕ್ತಿ. If I have to reject people because they have negativity, I will be sitting alone here. So my job is. ನನ್ನ ಕೆಲಸನೇ ಇದು. ನೋವಿನಿಂದ ಬಂದವರಿಗೆ ಸಮಾಧಾನ ಹೇಳಿ ಕಳಿಸೋದು ನನ್ನ ಕಾರ್ಯ. ಹಾಗಾಗಿ ನಾನು ಎಲ್ರಿಗೂ ಅವಕಾಶ ಮತ್ತೆ ಆಯ್ಕೆ ಎರಡನ್ನೂ ಕೊಡ್ತೀನಿ. ಇದು ಅವರ ವ್ಯಕ್ತಿಗತ ನಿರ್ಧಾರ. ಅವರು ಟ್ರಾನ್ಸ್ಫರ್ ಮಾಡೋದು ಬಿಡೋದು ಅವರಿಗೆ ಸೇರಿತು. ಅವನ ಬಗ್ಗೆ ಜಾಸ್ತಿ ಮಾತಾಡೋಕೆ ಇಷ್ಟ ಇಲ್ಲ. ಏನಾದ್ರೂ ಹೇಳಬೇಕು ಅಂತ ಅನಿಸಿದ್ರೆ ಖಂಡಿತ ಕೋರ್ಟ್ ನಲ್ಲಿ ಹೇಳ್ತೀನಿ. ಸೊ ವ್ಯಕ್ತಿಯಾಗಿ ನೀವೇನು ಹೇಳಕ್ ಇಷ್ಟಪಡೋದಿಲ್ಲ? I don't want to say anything about it. ಕಳೆದ ವರ್ಷ ಜುಲೈ ತಿಂಗಳಲ್ಲಿ ಲೆನಿನ್ ತನ್ನ ಮೇಲೆ ಅತ್ಯಾಚಾರವೆಸಗಲು ಪ್ರಯತ್ನ ಪಟ್ಟನೆಂದು, ತನ್ನ ಮೇಲೆ ಮತ್ತು ಬರುವ ಕೆಲವು ಔಷಧಿಗಳನ್ನು ಸಿಂಪಡಿಸಿ ನನ್ನನ್ನ ನಗ್ನಳನ್ನಾಗಿ ಮಾಡಿ ಚಿತ್ರೀಕರಿಸಿ ಬ್ಲಾಕ್ ಮೇಲ್ ಮಾಡುತ್ತಿದ್ದಾನೆಂದು ಭಕ್ತೆ ನಿತ್ಯ ಸುಪ್ರಿಯಾನಂದ ಪತ್ರಕರ್ತರ ಮುಂದೆ ಹೇಳಿದರು. ನಿತ್ಯಾನಂದರ ಆಶ್ರಮದಿಂದ ನೀನು ಹೊರಬರೆದಿದ್ದರೆ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದರು. ಇದರಿಂದಲೇ ನಾನು ಬಿಡದಿ ಪೊಲೀಸರ ಬಳಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಎಂದರು. ದುಡ್ಡು ಕೊಡ್ತೇವೆ ಅಂತ ಹೇಳಿದ್ರು, ಅದ್ಯಾಕೋ ನಂಗೆ ಸರಿ ಬರಲಿಲ್ಲ. ನನ್ನನ್ನು ಬೆದರಿಸಿದ್ರು, ಅದರಿಂದಲೂ ಪ್ರಯೋಜನವಾಗಲಿಲ್ಲ. ನ್ಯಾಯವಾಗಿ ನನ್ನ ಮೇಲೆ ಯಾವ ರೀತಿಯ ಆರೋಪವನ್ನು ಹೊರಿಸಿದ್ರೆ ಸರಿ ಹೋಗಬಹುದು ಅಂತ ಈಗ ನಾಟಕ ಆಡ್ತಾ ಇದ್ದಾರೆ. Are you isolating Lenin in this hatred business, Lenin and his friends, or are you saying the society at large? ಇಡೀ ಈ ಪ್ರಕರಣಕ್ಕೆ ಕಾರಣವಾದ ಲೆನಿನ್ ಮತ್ತೆ ಆತನ ಜನರನ್ನ ನಾನು ನಿಜವಾಗಿಯೂ ದ್ವೇಷ ಮಾಡೋದಿಲ್ಲ. ಆದ್ರೆ ಇದೇ ವೇಳೆ ಇಂಥ ಜನರು ಹೊಂದಿರುವ ಮನಸ್ಥಿತಿ ಬಗ್ಗೆ ನನಗೆ ಬೇಸರ ಇದೆ. ಅವರನ್ನ ದ್ವೇಷಿಸೋದಿಲ್ಲ ಅಂದ ಮಾತ್ರಕ್ಕೆ ನಾನು ನಿಜ ಹೇಳ್ತಿಲ್ಲ ಅನ್ನೋ ಅರ್ಥ ಅಲ್ಲ. ನನಗೆ ಯಾವ್ದು ಸರಿ ಅನ್ಸುತ್ತೋ ಅದರ ಪರ ಇರ್ತೀನಿ. ಅವರನ್ನ ದ್ವೇಷಿಸುವ ಮತ್ತೆ ನನ್ನ ಸತ್ಯಕ್ಕಾಗಿ ಮತ್ತು ನನ್ನ ನ್ಯಾಯಕ್ಕಾಗಿ ಹೋರಾಟ ಮಾಡದಿರುವ ಸಂಗತಿಗೆ ತುಂಬಾನೇ ವ್ಯತ್ಯಾಸ ಇದೆ. This video you are maintaining that it's not you. Yes. ನೀವಲ್ಲ ಅದರಲ್ಲಿ ಇರುವಂತಹ ಇಬ್ಬರು ವ್ಯಕ್ತಿಗಳಲ್ಲಿ ನೀವು ಒಬ್ಬರ ಅಲ್ಲ. ಇಂಥ ಘಟನೆ ನನ್ನ ಮತ್ತೆ ನಿತ್ಯಾನಂದರ ನಡುವೆ ನಡೆದಿದ್ದೇ ಆದ್ರೆ ಯಾವುದೇ ಟಿವಿನಲ್ಲಿ ಇದನ್ನ ತೋರಿಸಿದ ಮಾತ್ರಕ್ಕೆ ನಾಯಕ ಒಪ್ಕೊಳ್ಬೇಕು? ಎಲ್ಲಕ್ಕಿಂತ ಮುಖ್ಯವಾಗಿ ಇದೆಲ್ಲ ಯಾರ ಕೆಲಸ? ರಂಜಿತಾ ಮತ್ತು ನಿತ್ಯಾನಂದರ ಶಿಷ್ಯೆ ನಿತ್ಯ ಸುಪ್ರಿಯಾನಂದರ ಅತ್ಯಾಚಾರದ ಮೊಕದ್ದಮೆ ಹಾಕಿರುವ ಕಾರಣವೆಂದರೆ ನಿತ್ಯಾನಂದರ ಕೇಸ್ ತುಂಬಾ ಪ್ರಬಲವಾಗಿದ್ದು, ವಿಚಾರಣೆಯ ನಂತರ ಅದು ನಿಜವಾದಲ್ಲಿ ಅವರಿಗೆ ಸುಮಾರು 30 ವರ್ಷಗಳ ಕಾರಾಗೃಹ ಶಿಕ್ಷೆಯೂ ಸಿಗಬಹುದು. ನನಗೆ ಸುಮಾರು 20 ಕೋಟಿ ರೂಪಾಯಿಗಳವರೆಗೆ ಕೊಡುತ್ತೇವೆಂದು ನಾನು ಒಪ್ಪದಿದ್ದಕ್ಕೆ ಇವರಿಬ್ಬರು ನನ್ನ ವಿರುದ್ಧ ಸುಳ್ಳು ಆರೋಪಗಳನ್ನು ಹೊರಿಸಿದ್ದಾರೆಂದು ಲೆನಿನ್ ಹೇಳಿದ. ಸಿಐಡಿಯವರು ಸುಮಾರು 10 ತಿಂಗಳಲ್ಲಿ ನಮ್ಮ ಇಂಡಿಯಾ ಹಾಗೂ ಫಾರಿನ್ನಲ್ಲೂ ಇನ್ವೆಸ್ಟಿಗೇಷನ್ ಮಾಡಿ ನಿತ್ಯಾನಂದರ ಮೇಲೆ ನಾನು ಮಾಡಿರುವ ಆರೋಪಗಳೆಲ್ಲವೂ ಸತ್ಯ ಅಂತ ಸಾಬೀತಾಗಿದೆ. ಇದರಿಂದ ಸುಮಾರು 15ರಿಂದ 30 ವರ್ಷಗಳಾದರೂ ಶಿಕ್ಷೆ ಆಗಬಹುದು ಅಂತ ಭಯಪಟ್ಟು ಇದರಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಅಂತ ನನ್ನನ್ನು ಬೆದರಿಸಿ ನನ್ನನ್ನು ಅಂಗಲಾಚಿ ಬೇಡ್ಕೊಂಡ್ರು. ಅವುಗಳ ಪುರಾವೆಗಳಾದ ಫೋನ್ ಕಾನ್ವರ್ಸೇಷನ್ ಕೂಡ ನನ್ನ ಬಳಿ ಇದೆ. ನನ್ನನ್ನು ಇಂಡೈರೆಕ್ಟ್ ಆಗಿ ನನ್ನ ಫ್ರೆಂಡ್ಸ್ ಬಳಿಯಿಂದಲೂ ಧ್ಯಾನಪೀಠದಲ್ಲಿರೋ ಭಕ್ತರಿಂದಲೂ ಹೇಗಾದರೂ ಈ ಕೇಸನ್ನ ವಾಪಸ್ ತೆಗೆದುಕೋ, 20 ಕೋಟಿ ಕೊಡ್ತೇವೆ ಅಂತ ಹೇಳಿದ ಆಧಾರಗಳೆಲ್ಲವೂ ಈಗ ಸಿಐಡಿ ಬಳಿ ಇದೆ. ಇದರಿಂದ ಹೊರಬರೋಕೆ ಸಾಧ್ಯವಾಗದ ಅವರು
ನನ್ನ ಮೇಲೆ ಈಗ 2 ಸುಳ್ಳು ಕಂಪ್ಲೇಂಟ್ಗಳನ್ನ ಕೊಟ್ಟಿದ್ದಾರೆ. ಈ ಕೇಸ್ನಿಂದ ಹೊರಬರೋದಕ್ಕೆ ಏನೇನ್ ಮಾಡಬೇಕೋ ಎಲ್ಲವನ್ನೂ ಮಾಡ್ತಿದ್ದಾರೆ. ಲೆನಿನ್ ನಿಮ್ಮ ಆಶ್ರಮಕ್ಕೆ ಬಂದ್ರೆ ಏನು? Or if he wants to come back as a brahmachari, let him go through the process, that's all.